ಸಾಮಾಜಿಕ ಜಾಲತಾಣಗಳಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ಸುದ್ದಿ ವೈರಲ್. ಪೆಟ್ರೋಲ್ ಬಂಕ್ಗಳ ಮುಂದೆ ಜಮಾಯಿಸಿದ ಸಾರ್ವಜನಿಕರು. ಪೆಟ್ರೋಲ್ ಡೀಸೆಲ್ ಕೊರತೆ ಇಲ್ಲ, ಬಂಕ್ ಮಾಲೀಕರ ಸ್ಪಷ್ಟನೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧದಿಂದಾಗಿ ಪೆಟ್ರೋಲಿಯಂ ಉತ್ಪನ್ನಗಳ ಪೂರೈಕೆಯಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಯ ಉಂಟಾಗುತ್ತಿದೆ. ಪೆಟ್ರೋಲ್ ಡೀಸೆಲ್ಗೆ ಯಾವುದೇ ಕೊರತೆ ಇಲ್ಲ. ಇಂಧನ ಕೊರತೆ ಅನ್ನೋದು ಸುಳ್ಳು ವದಂತಿ. ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ, HB ಪೆಟ್ರೋಲ್ ಬಂಕ್ಗಳಲ್ಲಿ ಸಾಕಷ್ಟು ಇಂಧನ ಲಭ್ಯವಿದೆ. ಈಗಲಾದ್ರೂ ಜನ ಎಚ್ಚೆತ್ತುಕೊಳ್ಳಿ, ವಾಹನ ಸವಾರರು ಆತಂಕಕ್ಕೊಳಗಾಗಬೇಡಿ ಎಂದು ಪೆಟ್ರೋಲ್ ಬಂಕ್ ಮಾಲೀಕರು ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ವರದಿ ಮಯೂರ್ ರಾಯ್ಕರ್, ಹಾನಗಲ್, ಶ್ರೀ ಟಿವಿ ನ್ಯೂಸ್. ಎಲ್ಲ ಸೋಷಿಯಲ್ ಮೀಡಿಯಾ ಒಳಗೆ ಏನ್ ಬಂದಿದ್ದಲ್ಲ ಎಲ್ಲ ಸುಳ್ಳು ಮಾತದು. ನಮ್ಮ ಹಾನಗಲ್ ಒಳಗೆ ಯಾವುದೂ ಪೆಟ್ರೋಲ್ ಪಂಪ್ ಒಳಗೆ ಇದು ಪೆಟ್ರೋಲ್ ಡೀಸೆಲ್ ಇಂದ ಏನೋ ಪ್ರಾಬ್ಲಮ್ ಇಲ್ಲ. ಪೆಟ್ರೋಲ್ ಡೀಸೆಲ್ ಹಾನಗಲ್ ಒಳಗೆ ಭಾಳ ಇದೆ. ಸುಮ್ಮನೆ ನೀವು ಬೇರೆ ಸೋಷಿಯಲ್ ಮೀಡಿಯಾ ಒಳಗೆ ಇದು ತಪ್ಪು ಮಾತು ಕೇಳ್ಕೊಂಬಂದ ಇಲ್ಲಿ ಬಂದು ಪೆಟ್ರೋಲ್ ಪಂಪ್ನ್ಯಾಗ ಎಲ್ಲ ಗದ್ದಲಾನ ಮಾಡಬೇಡ್ರಿ. ಏನೈತಿ ಎಲ್ಲ ಕಡೆ ಪೆಟ್ರೋಲ್ ಪಂಪ್ನ್ಯಾಗ ಹಾನಗಲ್ನ್ಯಾಗ ಎಲ್ಲ ಪೆಟ್ರೋಲ್ ಪಂಪ್ ಕಡೆ ಪೆಟ್ರೋಲ್ ಡೀಸೆಲ್ ಎಲ್ಲ ಸಿಗುತ್ತೆ. ನಿಮಗೆ ಆರಾಮಾಗಿ ಹೋಗಿ ನೀವು ತೊಗೊಂಬರ್ಬಹುದು. ಕೆಲವೊಂದು ಪೆಟ್ರೋಲ್ ಬಂಕ್ ನಿನ್ನೆ ಬಂದಾಗಿದ್ದಾವೆ ಅಂತ ಹೇಳಿ ಅದು ಸಪ್ಲೈ ಏನೈತಲ್ಲ, ಸಪ್ಲೈ ಸ್ವಲ್ಪ ಸ್ಲೋ ಆದ ಕಾರಣಕ್ಕೆ ಏನೈತಿ ಸ್ವಲ್ಪ ಪೆಟ್ರೋಲ್ ಪಂಪ್ ಬಂದ್ ಆಗ್ಯಾರ. ಏನಲ್ಲಿ ಡಿಪೋ ಒಳಗೆ ಸ್ವಲ್ಪ ಸಪ್ಲೈ ಸ್ಲೋ ಐತಿ. ಪೆಟ್ರೋಲ್ ಪಂಪ್ ಒಳಗೆ ಪೆಟ್ರೋಲ್ ಪಂಪ್ಗೆ ಗಾಡಿ ಜಲ್ದಿ ಸಿಗ್ತಾ ಇಲ್ಲ, ಜಲ್ದಿ ಲೋಡ್ ಆಗ್ತಾ ಇಲ್ಲ. ಅದರ ಸಲುವಾಗಿ ಸ್ವಲ್ಪ ಸ್ಲೋ ಸಪ್ಲೈ ಆಗಿ ಕೆಲವು ಪೆಟ್ರೋಲ್ ಪಂಪ್ ಬಂದ್ ಆಗ್ಯಾವ ಡ್ರೈ ಆಗಿ. ಏನಿಲ್ಲ, ಇದು ಭಾಳ ಅಂದ್ರೆ ಒಂದು 6-5-7 ತಾಸು ಒಳಗೆ ಮತ್ತೆ ಅದು ಪಂಪ್ ಚಾಲು ಆಗ್ತಾವೆ. ಸಾರ್ವಜನಿಕರು ಎಲ್ಲರೂ 100 ರೂಪಾಯಿ ಆಗ್ತಲ್ಲೇ 1000 ರೂಪಾಯಿ ಹಾಕ್ತಾ ಇದಾರೆ. ಇವೆಲ್ಲ ಆತಂಕಕ್ಕೆ ಒಳಗಾಗಬೇಡ್ರಿ. ಯಾವ ಕೊರತೆನೂ ಇರಲ್ಲ. ಹಾನಗಲ್ ತಾಲೂಕು ಒಳಗೆ ಯಾವ ಪೆಟ್ರೋಲ್ ಬಂಕ್ನಲ್ಲಿ ಕೊರತೆ ಅನ್ನೋದು ಸಮಸ್ಯೆನೇ ಇಲ್ಲ. ಪೆಟ್ರೋಲ್ ಡೀಸೆಲ್ ಆಗಲಿ ಎನಿ ಟೈಮ್ ಸಿಗತ್ತೆ. ಏನೋ ದುರಾದೃಷ್ಟ ಒಂದು ತಾಸು 2 ತಾಸು ಅಷ್ಟೇ ಪೆಟ್ರೋಲ್ ಬಂಕ್ ಬಂದ್ ಆಗ್ಯಾವು. ಅವೆಲ್ಲ ಅವು ಸುಮ್ಮನೆ ನಾನಾ ಥರ ಹೇಳ್ತಾರೆ ಜನ. ಅಲ್ಲಿ ಸಿಗಲ್ಲ, ಇಲ್ಲಿ ಸಿಗಲ್ಲ. ಹಾನಗಲ್ದೊಳಗೆ ಯಾವುದೂ ಕೊರತೆ ಇಲ್ಲ. ಎನಿ ಟೈಮ್ ಬರ್ರಿ. ಒಂದು 2-3 ತಾಸು ಪೆಟ್ರೋಲ್ ಬಂಕ್ ಎಲ್ಲ ಬಂದಿದ್ದು ಚಲೋ ಆಕಾವು. ಸಪ್ಲೈ ಓಪನ್ ಆಕತಿ. ಯಾವುದೂ ಕೊರತೆ ಇಲ್ಲ.